ಈಗ ನಾವು 2ನೇ ಅಧ್ಯಾಯದಲ್ಲಿ 5ನೇ ಭಾಗವನ್ನು ನೋಡೋಣ. 2.5 ಮಾದರಿ ಆಯ್ಕೆ ಮತ್ತು ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷಗಳು ಅಂತ. ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಕರೀತೇವೆ. ಮಾದರಿ ಆಯ್ಕೆ ಮತ್ತು ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷಗಳು. ಒಂದು ಮಾದರಿ ಆಯ್ಕೆ ವಿಧಾನದ ದೋಷಗಳು ಅಂತ, ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಕರಿತೇವೆ. ನಾವೀಗ ಮಾದರಿ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ದೋಷಗಳಾಗ್ಬೋದು. ಏನಾಗುತ್ತೆ? ಮಾದರಿಯ ಉದ್ದೇಶ ಜನಸಂಖ್ಯೆಯನ್ನು ಅಂದಾಜು ಮಾಡೋದು. ಮಾದರಿ ಆಯ್ಕೆಯ ದೋಷಗಳು ಮಾದರಿ ಅಂದಾಜಿನ ಮತ್ತು ಜನಸಂಖ್ಯೆಯ ಸಹಜ ಗುಣಲಕ್ಷಣಗಳ ನಡುವಿನ ದೋಷಗಳ ಒಂದು ವ್ಯತ್ಯಾಸ ಆಗಿರುತ್ತೆ ಅಂತ ಹೇಳಿ. ಅಂದರೆ ಹೇಗೆ? ಈಗ ಜನಸಂಖ್ಯೆಯಿಂದ ನಾವು ಮಾದರಿಯನ್ನು ತಗೊಳ್ತೀವಿ. ಜನಸಂಖ್ಯೆಯ ಮಾನದಂಡದ ನೈಜ ಬೆಲೆ ಮತ್ತು ಇದರ ಅಂದಾಜು ಬೆಲೆಯ ವ್ಯತ್ಯಾಸವೇ ಮಾದರಿಯ ದೋಷ ಅಂತ ಕರಿತೇವೆ. ಅಂದರೆ ಇದನ್ನು ಕಡಿಮೆ ಮಾಡೋದು ಹೇಗೆ? ಈ ರೀತಿಯ ದೋಷವನ್ನು ಬೃಹತ್ ಪ್ರಮಾಣದ ಮಾದರಿಯನ್ನು ತೆಗೆದುಕೊಳ್ಳೋದ್ರಿಂದ ನಾವು ಆ ದೋಷವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತೀವಿ. ಇಲ್ಲಿ ಮಾದರಿ ಆಯ್ಕೆಯ ದೋಷಗಳು ಮಾದರಿ ಅಂದಾಜು ಮತ್ತು ಜನಸಂಖ್ಯೆಯ ಸಹಜ ಗುಣಲಕ್ಷಣ ಇವುಗಳ ನಡುವಿನ ವ್ಯತ್ಯಾಸ. ನಾವು ಏನೋ ಮಾದರಿಯನ್ನು ತಗೊಂಡು ಒಂದು ಅಂದಾಜು ಮಾಡ್ತೀವಿ, ಏನೋ ಒಂದು ರಿಸಲ್ಟ್ ಬಂದಿರುತ್ತೆ. ಅದೇ ನಾವು ಇಡೀ ಜನಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡು ಮಾಹಿತಿಯನ್ನು ಸಂಗ್ರಹಿಸಿದರೆ ಅಲ್ಲೊಂದು ರಿಸಲ್ಟ್ ಬರುತ್ತೆ. ಆ ಫಲಿತಾಂಶಕ್ಕೂ ನಾವು ಮಾದರಿ ತೆಗೆದುಕೊಂಡಂತಹ ಫಲಿತಾಂಶಕ್ಕೂ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನು ನಾವು ಮಾದರಿ ದೋಷಗಳು ಅಂತ ಹೇಳಿ ಕರಿತೇವೆ. ಆ ರೀತಿ ಆಗುವಂಥದ್ದು ಸಹಜ. The purpose of the sample is to take an estimate of the population. Sampling error refers to the difference between the sample estimate and the actual value of the characteristics of the population. Thus, the difference between the actual value of a parameter of the population and its estimate is the sampling error. So, the magnitude of the sampling error can be reduced by taking a large sample ಅಂತ ಹೇಳ್ಬೋದು. ಗರಿಷ್ಠ ಪ್ರಮಾಣದಲ್ಲಿ ಸ್ಯಾಂಪಲನ್ನು ತಗೊಂಡಾಗ ಈ ಎರರ್ಸ್, ಈ ತಪ್ಪುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಅದನ್ನು ತಿಳಿಬೇಕಾದ್ರೆ ನಾವೊಂದು ಉದಾಹರಣೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇಲ್ಲಿ ಮಣಿಪುರದ 5 ರೈತರ ಆದಾಯದ ಪ್ರಕರಣಗಳನ್ನು ಪರಿಗಣಿಸಿದ್ವಿ. ಚಾಲಕ ಎಕ್ಸ್ ಅವರ ಆದಾಯವನ್ನು ಹೇಳ್ತಾ ಇದೆ. 5 ಜನ ರೈತರು 500 ರೂಪಾಯಿ, 500, 550, 600, 650, 700 ಆಗಿದೆ. ಆಗ ಸರಾಸರಿಯನ್ನು ಕಂಡುಹಿಡಿಯೋದು ಹೇಗೆ? ನಾವು ಅಷ್ಟು 5 ಜನರ ಇನ್ಕಮನ್ನು ಸೇರಿಸ್ತೀವಿ, 5ರಿಂದ ಭಾಗಿಸ್ತೀವಿ. ಆ್ಯಕ್ಚುಯಲ್ ವ್ಯಾಲ್ಯೂ 600 ಅಂತ ಹೇಳಿ ನಮಗೆ ಸಿಗುತ್ತೆ. ಈಗ ನಾವು 2 ವ್ಯಕ್ತಿಗಳ ಮಾದರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ ನೋಡೋಣ. ನಾವು ಮಾದರಿ ಆಯ್ಕೆ ಮಾಡ್ಕೊಳ್ತೀವಿ. ಈಗ 5 ಜನರನ್ನು ಸ್ಟಡಿ ಮಾಡಲಿಕ್ಕೆ ಹೋಗಿಲ್ಲ, ಅದು ಜನಸಂಖ್ಯೆ ಆಯಿತು. ಈಗ ಮಾದರಿ ಆಯ್ಕೆ ಮಾಡ್ಕೊಳ್ತೀವಿ. ಆ ಜನಸಂಖ್ಯೆಯಲ್ಲಿ 2 ಚಾಲಕವನ್ನು ಆಯ್ಕೆ ಮಾಡ್ಕೊಂಡ್ವಿ. 500 ಮತ್ತು 600 ಅಳತೆಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಅವೆರಡರ ಸರಾಸರಿಯನ್ನು ಕಂಡುಹಿಡಿಬೇಕೀಗ. 500 ಮತ್ತು 600 ಅವೆರಡನ್ನು ಒಟ್ಟು ಸೇರಿಸಿ 2ರಿಂದ ಭಾಗಿಸಿದ್ರೆ 550 ಅಂಥೇಳಿ ನಮಗೆ ಆನ್ಸರ್ ಸಿಗುತ್ತೆ. ಸರಾಸರಿ ಆದಾಯ ಅಷ್ಟು ಅಂಥೇಳಿ ಗೊತ್ತಾಯಿತು. ಇದು ಆಫ್ಟರ್ ಸ್ಯಾಂಪಲ್ ಸರ್ವೆ. ಇದು ಆ್ಯಕ್ಚುಯಲ್ ಏನು ಅಂತ ಹೇಳಿದ್ರೆ 600. ಸೊ ಆ್ಯಕ್ಚುಯಲ್ ವ್ಯಾಲ್ಯೂ 600, ಆಫ್ಟರ್ ಸ್ಯಾಂಪಲ್ ಸರ್ವೆ 550. ಇಲ್ಲಿ ಅಂದಾಜು ಬೆಲೆಯ ನಿಶ್ಚಿತ ಮಾದರಿ ದೋಷ ಏನು? ಹಾಗಾದರೆ ನೈಜ ಬೆಲೆ ಮೈನಸ್ ಅಂದಾಜು ಬೆಲೆ. ನೈಜ ಬೆಲೆ ಅಷ್ಟು ಬರ್ತಿತ್ತು, ಆದರೆ ಈಗ ಅಂದಾಜು ಮಾಡಿರುವಂತಹ ಬೆಲೆ ಇದೆಯಲ್ಲ ಅದು 550. ಹಾಗಾಗಿ ಅವೆರಡರ ಒಂದು ಡಿಫರೆನ್ಸ್ ಏನಿದೆ ಅದು ಮಾದರಿಯ ದೋಷ ಅಂತ ಕರಿತೇವೆ. ಅದು 50 ಆಗಿದೆ. ಇಲ್ಲಿ consider a case of incomes of 5 farmers of Manipur. The variable X has measurements 500, 550, 600, 650 and 700. We note that the population average of 5 members is 600. Now suppose we select a sample of 2 individuals where X has measurements 500 and 600. The sample average is 550. Here the sampling error of the estimate is 600 minus 550, that is 50.
ದಟ್ ಈಸ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೇವೆ. ಈಗ ಎರರ್ ಒಂದು ಮಾದರಿಯ ಆಯ್ಕೆ ಮಾಡಿಕೊಂಡಿದ್ರಿಂದ ಇಲ್ಲಿ ಇಷ್ಟು ಪ್ರಮಾಣದ ದೋಷ ಕಂಡು ಬಂದಿದೆ ಅಂತ. ಆ ದೋಷವನ್ನು ಸರಿಪಡಿಸೋದು ಹೇಗೆ? ಹಿಂದೆ ಹೇಳಿದ್ದೀವಿ ನಾವು, ಹೆಚ್ಚು ಪ್ರಮಾಣದ ಮಾದರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಆ ದೋಷವನ್ನು ಸರಿಪಡಿಸ್ಬೋದು ಅಂಥೇಳಿ. ಅದು ಮಾದರಿ ಆಯ್ಕೆಯಲ್ಲಿನ ದೋಷ ಆಯಿತು. ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷ. ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷ ಅಂದರೆ ಏನು ಅಂತ ನೋಡಿ. ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷ. ಈಗ ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷಗಳು ಮಾದರಿ ಆಯ್ಕೆ ದೋಷಗಳಿಗಿಂತ ಭಾಳ ಹೆಚ್ಚು ಗಂಭೀರ. ಯಾಕೆ ಅಂತ ಹೇಳಿದ್ರೆ, ನಾವು ಹಿಂದೆ ಹೇಳಿದ್ವಲ್ಲ, ಈಗ ಅಧಿಕ ಸಂಖ್ಯೆಯ ಮಾದರಿಯನ್ನು ತೆಗೆದುಕೊಂಡ್ರೆ ಮಾದರಿ ಆಯ್ಕೆಯ ವಿಧಾನದಲ್ಲಿ ದೋಷಗಳನ್ನು ಕನಿಷ್ಠ ಪ್ರಮಾಣಕ್ಕೆ ಇಳಿಸ್ಬೋದು ಅಂತ ನೋಡ್ಕೊಂಡ್ವಿ. ಆದರೆ ಅಧಿಕ ಸಂಖ್ಯೆಯ ಮಾದರಿಯನ್ನು ತೆಗೆದುಕೊಂಡರೂ ಸಹ ಈ ವಿಧಾನದಲ್ಲಿ ದೋಷಗಳನ್ನು ಕನಿಷ್ಠಗೊಳಿಸಲಿಕ್ಕೆ, ಈ ವಿಧಾನದ ದೋಷಗಳನ್ನು ಕನಿಷ್ಠಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು, ಹೇಗೆ ಅದನ್ನು ಕೂಡ ನಾವು ಉದಾಹರಣೆ ಮೂಲಕ ನೋಡ್ಬೋದು. ಏನೆಲ್ಲ ಆಗ್ಬೋದು ಈ ವಿಧಾನದಲ್ಲಿ ದೋಷಗಳು ಅಂತ ಹೇಳಿದ್ರೆ, ಮಾದರಿ ಆಯ್ಕೆ ಅಲ್ಲದ ವಿಧಾನದ ದೋಷಗಳು ಅಂತ ಹೇಳಿದ್ರೆ ಏನು ಅಂದರೆ, ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಆರ್ ಮೋರ್ ಸೀರಿಯಸ್ ದ್ಯಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಬಿಕಾಸ್ ದ ಸ್ಯಾಂಪ್ಲಿಂಗ್ ಎರರ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ಟೇಕಿಂಗ್ ಎ ಲಾರ್ಜರ್ ಸ್ಯಾಂಪಲ್. ಅದು ಹಿಂದೆ ನೋಡಿದ್ವಿ ನಾವು. ಇಟ್ ಈಸ್ ಡಿಫಿಕಲ್ಟ್ ಟು ಮಿನಿಮೈಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್. ಮಾದರಿ ಆಯ್ಕೆ ಅಲ್ಲದ ವಿಧಾನ, ಇಲ್ಲಿ ನಾವು ಡಿಫಿಕಲ್ಟ್ ಟು ಮಿನಿಮೈಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಈವನ್ ಬೈ ಟೇಕಿಂಗ್ ಎ ಲಾರ್ಜ್ ಸ್ಯಾಂಪಲ್ ತೊಗೊಂಡ್ರೂ ಆ ರೀತಿ ನಮಗೆ ಅದನ್ನು ಆ ದೋಷವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ದೋಷಗಳು ಯಾವುದು ಹಾಗಾದರೆ? ದತ್ತಾಂಶಗಳ ಆರ್ಜನೆಯಲ್ಲಿನ ದೋಷಗಳು ಅಂತ ಒಂದು. ಏನು ಹಾಗಂದರೆ, ಈ ರೀತಿ ದೋಷಗಳು ತಪ್ಪು ಪ್ರತಿಕ್ರಿಯೆಯನ್ನು ದಾಖಲಿಸೋದ್ರ ಮೂಲಕ ಉಂಟಾಗ್ತವೆ. ನಾವು ದಾಖಲೆ ಮಾಡುವಾಗ ಏನಾದರೂ ತಪ್ಪಾದರೆ ಅಂಕಿ ಸಂಖ್ಯೆಗಳು ಈ ರೀತಿಯ ದೋಷಗಳಾಗ್ತವೆ. ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೆಚ್ಚು ಸ್ಯಾಂಪಲ್ ತಗೊಳ್ಳೋದು ಹಿಂದಿನ ವಿಧಾನದಲ್ಲಿ ಹೇಳ್ದಂಗೆ ಮಾಡಿದರೆ ಆಗೋದಿಲ್ಲ. ಉದಾಹರಣೆಗೆ, ನಾವು ವಿದ್ಯಾರ್ಥಿಗಳಿಗೆ ಹೇಳಿರ್ತೀವಿ, ಏನೋ ಒಂದು ಟೇಬಲಿನ ಅಳತೆಯನ್ನು ಲೆಕ್ಕಾಚಾರ ಮಾಡಿ ಅಂಥೇಳಿ. ಅಳತೆಯಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಅಳತೆಗಳನ್ನು ಕೊಟ್ಟುಬಿಡ್ಬೋದು. ಏನಾಗ್ಬೋದು? ಅಳತೆ ಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ತಪ್ಪು ಅಳತೆಗಳನ್ನು ತಂದಿರ್ಬೋದು, ಏನಾದರೂ ಆಗಿರ್ಬೋದು, ದೋಷಗಳಾಗುತ್ತೆ. ದಾಖಲೆ ಮಾಡುವಾಗ ಉದಾಹರಣೆಗೆ ನೋಡಿ, 31 ಅಂತ ಬರಿಬೇಕಾಗಿರುತ್ತೆ. ದಾಖಲೆ ಮಾಡಿ ದಾಖಲಿಸುವಾಗ 13 ಅಂಥೇಳಿ ದಾಖಲಿಸಿದರೆ ನಮಗಿಲ್ಲಿ ಅಂಕಿಅಂಶ ತಪ್ಪಾಯಿತು. ಹಾಗಾಗಿ ದತ್ತಾಂಶದ ಆರ್ಜನೆಯಲ್ಲಿನ ದೋಷವನ್ನು ಸರಿ ಮಾಡ್ಕೊಳ್ಳೋದು ಭಾಳ ಕಷ್ಟ. ಇಲ್ಲಿ ಸ್ಯಾಂಪಲ್ ಜಾಸ್ತಿ ತೊಗೊಳ್ಳೋದು, ಅದ್ರ ಮೂಲಕ ಸರಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಈ ರೀತಿ ದೋಷಗಳನ್ನು ನಾವು ದತ್ತಾಂಶ ಆರ್ಜನೆಯಲ್ಲಿನ ದೋಷಗಳು ಅಂತ ಹೇಳಿ ಕರಿತೇವೆ. ರೆಕಾರ್ಡಿಂಗ್ ಮಿಸ್ಟೇಕ್ಸ್ ಕ್ಯಾನ್ ಆಲ್ಸೋ ಟೇಕ್ ಪ್ಲೇಸ್ ಆಸ್ ದ ಎನ್ಯುಮರೇಟರ್ ಆರ್ ದ ರೆಸ್ಪಾಂಡೆಂಟ್ಸ್ ಮೇ ಕಮಿಟ್ ಎರರ್ಸ್ ಇನ್ ರೆಕಾರ್ಡಿಂಗ್ ಆರ್ ಟ್ರಾನ್ಸ್ಕ್ರಿಪ್ಟಿಂಗ್ ದ ಡಾಟಾ. ಫಾರ್ ಎಕ್ಸಾಂಪಲ್, he or she may record 13 instead of 31. ಸೊ ಇಲ್ಲಿ ಅದನ್ನು ದಾಖಲಿಸುವಾಗ ಆಗಿರುವಂತಹ ತಪ್ಪಿದು. ಇನ್ನೊಂದು ಪ್ರತಿಸ್ಪಂದನ ರಹಿತ ದೋಷಗಳು. ಇದೇನು? ನಾವೀಗ ಸಂದರ್ಶನ ಮಾಡಲಿಕ್ಕೆ ಹೊರಟಾಗ ವ್ಯಕ್ತಿಯನ್ನು ಭೇಟಿ ಮಾಡಲು ಸಾಧ್ಯವಾಗದೇ ಇರಬಹುದು, ಅಥವಾ ಆ ವ್ಯಕ್ತಿ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಬಹುದು. ಆ ರೀತಿ ಆದಾಗ ಅದನ್ನು ಪ್ರತಿಸ್ಪಂದನ ರಹಿತ ದೋಷಗಳು ಅಂಥೇಳಿ ಕರಿತೇವೆ. ಅವರು ಪ್ರತಿಕ್ರಿಯೆ ನೀಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿಲ್ಲ, ನಾವು ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದಾಯಿತು. ನಾನ್ ರೆಸ್ಪಾನ್ಸ್ ಅಕರ್ಸ್ ಇಫ್ ಆನ್ ಇಂಟರ್ವ್ಯೂವರ್ ಈಸ್ ಅನೇಬಲ್ ಟು ಕಾಂಟ್ಯಾಕ್ಟ್ ಎ ಪರ್ಸನ್ ಲಿಸ್ಟೆಡ್ ಇನ್ ದ ಸ್ಯಾಂಪಲ್ ಆರ್ ಎ ಪರ್ಸನ್ ಫ್ರಮ್ ದ ಸ್ಯಾಂಪಲ್ ರೆಫ್ಯೂಸಸ್ ಟು ರೆಸ್ಪಾಂಡ್. ಇಂಥ ಸಂದರ್ಭದಲ್ಲಿ ಈ ರೀತಿಯ ದೋಷಗಳಾಗ್ತವೆ, ಮಾಹಿತಿ ನಮಗೆ ಸರಿಯಾಗಿ ಸಿಗೋದಿಲ್ಲ. ಇನ್ನೊಂದಿದೆ ಪಕ್ಷಪಾತ ಮಾದರಿ ಅಂತ, ಸ್ಯಾಂಪ್ಲಿಂಗ್ ಬಯಾಸ್ ಅಂತ ಕರಿತೇವೆ. ನಾವು ಸ್ಯಾಂಪ್ಲಿಂಗ್ ತಗೊಳ್ಬೇಕಾದ್ರೆ, ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ
ಕೆಲವು ಸದಸ್ಯರುಗಳನ್ನು ಮಾದರಿ ನಮೂನೆಯಲ್ಲಿ ಸೇರಿಸಲು ಸಾಧ್ಯವಿಲ್ಲದಿದ್ದಾಗ ಪಕ್ಷಪಾತ ಮಾದರಿ ಉಂಟಾಗುತ್ತೆ. ಜನಸಂಖ್ಯೆಯಲ್ಲಿ ಕೆಲವು ಸದಸ್ಯರುಗಳನ್ನು ಮಾದರಿ ನಮೂನೆಯಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಪಕ್ಷಪಾತ ಮಾದರಿ ಉಂಟಾಗುತ್ತೆ. ಅಂದರೆ ಸ್ಯಾಂಪ್ಲಿಂಗ್ ಬಯಾಸ್ ಅಕರ್ಸ್ ವೆನ್ ದ ಸ್ಯಾಂಪ್ಲಿಂಗ್ ಪ್ಲಾನ್ ಈಸ್ ಸಚ್ ದಟ್ some members of the largest population could not possibly be included in the sample ಅಂತ ಹೇಳಿ. ನಾವು ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ, ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡು ಬಿಡ್ಬೋದು. ಆ ರೀತಿಯಲ್ಲಿ ಪಕ್ಷಪಾತ ಮಾದರಿ ಅಂತ ಹೇಳಿ ಅದನ್ನು ಕರೀತೇವೆ. ಈಗ ಭಾರತದ ಜನಗಣತಿ ಮತ್ತು NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಂತ ಕರಿತೀವಿ. ಸೆನ್ಸಸ್ ಆಫ್ ಇಂಡಿಯಾ ಆ್ಯಂಡ್ NSSO ಅಂತ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲವು ಸಂಸ್ಥೆಗಳು ಸಾಂಖ್ಯಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಕ್ರಮಗೊಳಿಸಿ ಪಟ್ಟಿ ಮಾಡ್ತವೆ. ಅಂತಹ ಸಂಘಟನೆಗಳು ಬೇಕಾದಷ್ಟಿದೆ ನಮ್ಮ ದೇಶದಲ್ಲಿ. ಭಾರತ ಜನಗಣತಿ ಒಂದಾದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಒಂದು, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ, ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಸ್ಟ್ಯಾಟಿಸ್ಟಿಕ್ಸ್, ಲೇಬರ್ ಬ್ಯೂರೋ ಇತ್ಯಾದಿ. ರಾಷ್ಟ್ರ ಮಟ್ಟದಲ್ಲಿ ಕೆಲವು ಸಂಸ್ಥೆಗಳಿದ್ದಾವೆ. ಅವೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ, ದತ್ತಾಂಶಗಳನ್ನು ಸಂಗ್ರಹಿಸಿ, ಕ್ರಮಬದ್ಧಗೊಳಿಸಿ ಪಟ್ಟಿಯನ್ನು ಮಾಡ್ತವೆ. ಸೆನ್ಸಸ್ ಆಫ್ ಇಂಡಿಯಾ ಆ್ಯಂಡ್ NSSO. There are some agencies both at the national and state level which collect, process and tabulate the statistical data. Some of the major agencies are Census of India, National Sample Survey Organization, Central Statistical Organization, Registrar General of India, Directorate General of Commercial Intelligence and Statistics, Labor Bureau, etc. So ಈ ಥರದ ಅನೇಕ ಸಂಸ್ಥೆಗಳು ಈ ಕೆಲಸವನ್ನು ಮಾಡ್ತವೆ. ಭಾರತದ ಜನಗಣತಿ ಜನಸಂಖ್ಯೆಯ ಬಗ್ಗೆ ಸಂಪೂರ್ಣವಾದಂತಹ ನಿರಂತರವಾದ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. 1881ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆಯುತ್ತೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ 1951ರಲ್ಲಿ ಜನಗಣತಿ ನಡೀತು. ಏನು ಜನಗಣತಿಯಲ್ಲಿ ಮಾಡಲಾಗುತ್ತೆ? ಏನು ಕೆಲಸ ಜನಗಣತಿದು? ಗಣತಿದಾರರು ಜನಸಂಖ್ಯೆಯ ವಿವಿಧ ಆಯಾಮಗಳಾದಂತಹ ಗಾತ್ರ, ಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆ, ವಲಸೆ, ಗ್ರಾಮೀಣ ನಗರ ಹಂಚಿಕೆ ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸ್ತಾರೆ. ಜನಗಣತಿ ಮಾಹಿತಿ ದತ್ತಾಂಶಗಳು ಭಾರತದಲ್ಲಿ ಅನೇಕ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತವೆ. The Census of India provides the most complete and continuous demographic record of the population. The census is being regularly conducted even 10 years since 1881. The first census after independence was held in 1951. The census collects information on various aspects of population such as the size, density, sex ratio, literacy, migration, rural and urban distribution, etc. ಜನಗಣತಿಯ ಬಗ್ಗೆ ಅಷ್ಟು ಮಾಹಿತಿ ಆಯಿತು. ಭಾರತ ಸರ್ಕಾರ ದೇಶದಾದ್ಯಂತ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಸಮೀಕ್ಷೆಯನ್ನು ಕೈಗೊಳ್ಳಲಿಕ್ಕಾಗಿ NSSO ಅನ್ನು ಸ್ಥಾಪನೆ ಮಾಡಿದೆ. NSSO ಸಂಗ್ರಹಿಸಿದಂಥ ಮಾಹಿತಿಯನ್ನು ವರದಿ ಮುಖಾಂತರ ಮತ್ತು ತನ್ನ ತ್ರೈಮಾಸಿಕ ಪತ್ರಿಕೆಯಾದಂತಹ ಸರ್ವೇಕ್ಷಣ ಅದರಲ್ಲಿ ಬಿಡುಗಡೆ ಮಾಡಲಾಗುತ್ತೆ. NSSO ಕಾಲಾನುಕಾಲಕ್ಕೆ ಸಾಕ್ಷರತೆ ಪ್ರಮಾಣ, ಶಾಲಾ ನೋಂದಣಿ, ಶೈಕ್ಷಣಿಕ ಸೇವೆಯ ಉಪಯೋಗ, ಉದ್ಯೋಗ, ನಿರುದ್ಯೋಗ, ತಯಾರಿಕೆ ಮತ್ತು ಸೇವಾ ವಲಯದ ಉದ್ಯಮಗಳು, ತಾಯ್ತನ, ಮಕ್ಕಳ ಪೋಷಣೆ, ಸಾರ್ವಜನಿಕ ವಿತರಣಾ ಪದ್ಧತಿ PDS ಅಂತೀವಲ್ಲ ಇತ್ಯಾದಿ ಮಾಹಿತಿಯನ್ನು ಅದು ನೀಡುತ್ತೆ. ಅದರ 59ನೇ ಸಮೀಕ್ಷೆ 2003ರಲ್ಲಿ ಭೂಮಿ ಮತ್ತು ಪಶುಸಂಗೋಪನೆ, ಸಾಲ ಮತ್ತು ಹೂಡಿಕೆಗೆ ಸಂಬಂಧಪಟ್ಟಿತ್ತು. 60ನೇ ಸುತ್ತಿನ ಸಮೀಕ್ಷೆ 2004ರಲ್ಲಿ ಮಾನಸಿಕ ಅಸ್ವಸ್ಥತೆ ಮತ್ತು ಆರೋಗ್ಯ ರಕ್ಷಣೆಯ ಬಗ್ಗೆ ನಡೆದಿತ್ತು, ಅಲ್ಲಿ ಚರ್ಚೆ ಆಗಿತ್ತು ಅನ್ನುವಂಥದ್ದು. ಹೀಗೆ ಈ ರೀತಿ
ಸಂಗ್ರಹಿಸಿದಂತಹ ಮಾಹಿತಿಯನ್ನು ಭಾರತ ಸರ್ಕಾರ ಯೋಜನೆಯ ಉದ್ದೇಶಗಳಿಗಾಗಿ ಅದನ್ನು ಬಳಸ್ಕೊಳ್ಳುತ್ತೆ. ಯೋಜನೆ ತಯಾರು ಮಾಡಬೇಕಾದ್ರೆ ಈ ಎಲ್ಲ ಅಂಕಿಅಂಶಗಳು ಬೇಕಾಗುತ್ತೆ. The NSSO was established by the Government of India to conduct nationwide surveys on socio-economic issues. The data collected by NSSO survey on different socio-economic subjects are released through reports and its quarterly journal Sarvekshana. NSSO provides periodic estimates of literacy, school enrollment, utilization of educational services, employment, unemployment, manufacturing and service sector enterprises, maternity, child care, utilization of the public distribution system, etc. The NSSO's 59th round survey 2003 was on land and livestock holdings, debt and investment. The 60th round survey was on morbidity and health care. ಹೀಗೆ ಈ ಜನಗಣತಿ ಮತ್ತು NSSO ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರದ ಯೋಜನೆಗಳನ್ನು, ನೀತಿಗಳನ್ನು ರೂಪಿಸಲಿಕ್ಕೆ ನೆರವನ್ನು ನೀಡ್ತವೆ. ಕೊನೆಯದಾಗಿ ಹೇಳಬೇಕು ಅಂತಾದರೆ, ಆರ್ಥಿಕ ಸಂಗತಿಗಳನ್ನು ಅಂಕಿಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸೋದೇ ದತ್ತಾಂಶ. ಸಮಸ್ಯೆಗಳನ್ನು ಮತ್ತು ಇದರ ಹಿಂದಿನ ಕಾರಣಗಳನ್ನು ತಿಳಿದು ವಿವರಿಸಿ ಪರಿಶೀಲಿಸೋದು ದತ್ತಾಂಶ ಸಂಗ್ರಹಣೆಯ ಉದ್ದೇಶ. ಸಂಗ್ರಹಣೆ ಆದಮೇಲೆ ಅವುಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ವಿಶ್ಲೇಷಣೆ ಮಾಡಿ ಸೂಕ್ತವಾದ ನೀತಿಯನ್ನು, ಯೋಜನೆಗಳನ್ನು ಜಾರಿಗೆ ತರಲಾಗುತ್ತೆ. ಇದರ ಜೊತೆಗೆ ಆ ಪಾಠದ ಕೊನೆಯಲ್ಲಿ, ಅಧ್ಯಾಯದ ಕೊನೆಯಲ್ಲಿ ಪುನರುಕ್ತಿ ಅಂತ ಹೇಳಿದೆ. ಮುಖ್ಯಾಂಶಗಳು ಏನನ್ನು ಈ ಅಧ್ಯಾಯದಲ್ಲಿ ನಾವು ನೆನಪಿಟ್ಕೊಳ್ಬೇಕು ಅನ್ನುವಂಥದ್ದನ್ನು ಅದನ್ನು ಹೀಗೆ ಓದ್ಕೊಳ್ಬೋದು. ಇಲ್ಲಿಗೆ 2ನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ. ನಮಸ್ಕಾರ.